ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹತ್ರ ತುಂಬ ಇಯರಿಂಗ್ಸ್ ಇದೆ. ನಾನು ಈ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಹೊಸ ಡಿಸೈನ್ ಇಯರಿಂಗ್ಸ್ನ ತೋರಿಸ್ತೀನಿ. ಮತ್ತು ನಾನು ಜುಮ್ಕಾಸ್ನ ಯಾವ ಸ್ಟೋರಿಂದ ಪರ್ಚೇಸ್ ಮಾಡ್ತೀನಿ, ಅದರದ್ದು ಪ್ರೈಸ್ ಎಷ್ಟು, ಹಾಗೂ ಇಯರಿಂಗ್ಸ್ನ ಯಾವ ಥರ ತೊಗೋಬೇಕು ಅಂತ ಹೇಳ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಹತ್ರ ಇರೋ ಅಷ್ಟು ಇಯರಿಂಗ್ಸ್ ಕಲೆಕ್ಷನ್ದು ಪಾರ್ಟ್ 1 ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಟೈಮ್ ವೇಸ್ಟ್ ಮಾಡದೆ ನನ್ನ ಹತ್ರ ಇರೋ ಹೊಸ ಡಿಸೈನ್ ಇಯರಿಂಗ್ಸ್ನ ನೋಡ್ಕೊಬರೋಣ ಬನ್ನಿ. ಮಾಡ್ರನ್ ಡ್ರೆಸ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಓಲೆನ ನಾನು ಬ್ಯಾಂಗ್ಳೂರಲ್ಲಿ ನಾಗವರ ಜಂಕ್ಷನ್ ಹತ್ರ ತೊಗೊಂಡಿದ್ದು. ಹಾಗೆ ಇದ್ರದ್ದು ಪ್ರೈಸ್ ಬಂದು 200 ರುಪೀಸ್. ಟ್ರೆಡಿಷ್ನಲ್ ವೇರ್ಗೆಲ್ಲ ಈ ಥರ ಜುಮ್ಕಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ 4 ವರ್ಷದ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿ ಈ ಓಲೆ ತೊಗೊಂಡಿದ್ದೆ ನಾನು. ಹಾಗೆ ಇದ್ರದ್ದು ಪ್ರೈಸ್ ಬಂದು 200 ರುಪೀಸ್. ಶಾಪಲ್ಲಿ ಈ ಓಲೆ ನೋಡಿದಾಗ ನನ್ನ ಕಣ್ಣಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ ತೊಗೊಂಡೆ. ಬಟ್ ಇದನ್ನು ವೇರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಇಸ್ಕಾನ್ಗೆ ಹಾಕೊಂಡು ಹೋಗಬೇಕು ಅಂತ ಹೇಳಿ ಈ 2 ಜೊತೆ ಓಲೆನ ಇಲ್ಲೇ ಮೈಸೂರು ಸಿಟಿ ಬಸ್ ಸ್ಟಾಪ್ ಹತ್ರ ತೊಗೊಂಡೆ. ಮೊದಲನೇ ಇಯರಿಂಗ್ಗೆ ನಾನು 140 ರುಪೀಸ್ ಕೊಟ್ಟೆ, ಎರಡನೇದಕ್ಕೆ 60 ರುಪೀಸ್ ಕೊಟ್ಟೆ. ಎಷ್ಟೋ ಓಲೆಗಳನ್ನ ನಾವು ಶಾಪಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಆದರೆ ಮನೆಗೆ ತೊಗೊಂಡು ಬಂದಮೇಲೆ ಇದನ್ನು ಯಾಕಾದರೂ ತೊಗೊಬಂದಪ್ಪ ಅಂತ ಅನಿಸುತ್ತೆ. ಆ ಥರ ಓಲೆಗಳಲ್ಲಿ ಇದು ಸಹ ಒಂದು. ಈ ಓಲೆಗೆ ನಾನು 200 ರುಪೀಸ್ ಕೊಟ್ಟು ತೊಗೊಂಡಿದ್ದು. ರೀಸೆಂಟಾಗಿ ಮೈಸೂರಲ್ಲಿ ಒಂದು ಇಯರಿಂಗ್ಸ್ ಮೇಳ ನಡೀತು. ಆವಾಗ 40 ರುಪೀಸ್ ಕೊಟ್ಟು ನಾನು ಇದನ್ನು ತೊಗೊಂಡಿದ್ದೆ. ಈ ಓಲೆ ಸಹ ನಾನು ಅಲ್ಲೇ ತೊಗೊಂಡಿದ್ದು. ಈ ರೀತಿ ಓಲೆಗಳು ಮಾಡ್ರನ್ ವೇರ್ ಮತ್ತು ಟ್ರೆಡಿಷ್ನಲ್ ವೇರ್ ಎರಡಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತೊಗೊಂಡೆ. ಇದನ್ನು ನಾನು ಮೈಸೂರು ಸಿಟಿ ಬಸ್ ಸ್ಟಾಪ್ ಹತ್ರ ತೊಗೊಂಡಿದ್ದು. ಇದಕ್ಕೆ 80 ರುಪೀಸ್. ಈ ರೀತಿ ಓಲೆಗಳನ್ನ ಯಾರೇ ವೇರ್ ಮಾಡಿದ್ರೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ರೀಸೆಂಟಾಗಿ ನಮ್ಮೂರಲ್ಲಿ 40 ರುಪೀಸ್ ಕೊಟ್ಟು ತೊಗೊಂಡಿದ್ದು. ಈ ಓಲೆನ ಖಂಡಿತವಾಗಿಯೂ ನಾನು ತೊಗೊಂಡಿರೋದಲ್ವೇ ಅಲ್ಲ, ನನ್ನ ಬರ್ತ್ಡೇ ದಿನ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ಇದನ್ನು 2 to 3 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಷ್ಟೇ. ಹಾಗೆ ಇಟ್ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನನಗೆ ಯಾರು ಗಿಫ್ಟ್ ಕೊಡ್ತಾರಲ್ಲ ಇಯರಿಂಗ್ಸ್ನ, ನಾನು ಅದನ್ನು ತುಂಬ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಯೂಸ್ ಮಾಡಿದ್ರೆ ಹಾಳಾಗುತ್ತೆ ಅನ್ನೋ ಭಯಕ್ಕೆ ನಾನು ಹಾಗೆ ಇಟ್ಬಿಡ್ತೀನಿ. ನಾನು ಶ್ರೀಕೃಷ್ಣನ ಪರಮ ಭಕ್ತೆ ಆಗಿರೋದ್ರಿಂದ ನನಗೆ ಈ ಥರ ನವಿಲುಗರಿ ಇರೋ ಓಲೆಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ನಾನು ಈ ಥರ ಓಲೆಗಳನ್ನ ದೇವಸ್ಥಾನಕ್ಕೆ ಬಿಟ್ಟರೆ ಬೇರೆ ಎಲ್ಲೂ ಸಹ ನಾನು ಹಾಕೊಂಡೋಗಲ್ಲ. ಇದನ್ನು ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರುವಾಗ ಕೋರಮಂಗಲದಲ್ಲಿ ತೊಗೊಂಡಿದ್ದೆ. ಇದಕ್ಕೆ ಎಷ್ಟು ಕೊಟ್ಟೆ ಅಂತೆಲ್ಲ ನಂಗೆ ನೆನಪಾಗ್ತಿಲ್ಲ. ಇದು ಕಲರ್ ಹೋಗಿರೋದಲ್ಲ, ಇದು ಇರೋದೇ ಹೀಗೆ. ಇದನ್ನು ನಾನು ಬ್ಯಾಂಗ್ಳೂರಲ್ಲಿ HSR ಲೇಔಟ್ ಸೆಕ್ಟರ್ 7ಅಲ್ಲಿ ತೊಗೊಂಡಿದ್ದು. ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕೋಬೇಕು ಅಂತ ಹೇಳಿ ಇಲ್ಲೇ ಮೈಸೂರಲ್ಲಿ ಸಿಟಿನಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಶಾಪಲ್ಲಿ ತೊಗೊಂಡಿದ್ದು. ಇದಕ್ಕೆ ಎಷ್ಟು ಕೊಟ್ಟೆ ಅಂತೆಲ್ಲ ನಂಗೆ ನೆನಪಾಗ್ತಿಲ್ಲ. ಮೋಸ್ಟ್ಲಿ 200 ಕೊಟ್ಟಿರ್ತೀನಿ ಅಂತ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಇವೆರಡನ್ನೂ ಸಹ ಒಟ್ಟಿಗೆ ತೊಗೊಂಡಿದ್ದು. ಇದನ್ನು ನಾನು ಇಲ್ಲೇ ಮೈಸೂರಲ್ಲೇ KRS ರೋಡ್ ಮೇಟ್ಕಳ್ಳಿ ಇದೆಯಲ್ಲ, ಅಲ್ಲಿ 80 ರುಪೀಸ್ ಕೊಟ್ಟು ತೊಗೊಂಡಿದ್ದು. ನೀವೇನಾದರೂ ತುಂಬ ಕಮ್ಮಿ ಪ್ರೈಸ್ಗೆ ಜಾಸ್ತಿ ಇಯರಿಂಗ್ಸ್ ತೊಗೋಬೇಕು ಅಂತ ಇದ್ದರೆ ಬ್ಯಾಂಗ್ಳೂರಲ್ಲಿ ಕೆಂಗೇರಿ ಬಸ್ ಟರ್ಮಿನಲ್ ಆಪೋಸಿಟ್ ಒಂದು ಇಯರಿಂಗ್ ಶಾಪ್ ಇದೆ. ನೀವು ಅಲ್ಲಿ ಹೋಗಿ ತೊಗೋಬೋದು. ಈ ಓಲೆ ತೊಗೊಂಡು ತುಂಬ ವರ್ಷಗಳಾಗಿದೆ. ಬಟ್ ಇದನ್ನು ರೀಸೆಂಟಾಗಿ ತೊಗೊಂಡೆ ಅಂತ ಅನಿಸುತ್ತೆ. ಅದೆಲ್ಲ ನಂಗೆ ನೆನಪಿಲ್ಲ. ಬಟ್ ಇದು ಒಂದಿದೆ, ಇನ್ನೊಂದೆಲ್ಲೋ ಕಾಣೆ ಆಗೋಗ್ಬಿಟ್ಟಿದೆ. ಅದನ್ನು ಹುಡುಕಬೇಕು ಇವಾಗ. ನನ್ನ ಹತ್ರ ಇರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಥರ ಓಲೆಗಳೇ ಆಗೋಗ್ಬಿಟ್ಟಿದೆ. ಸೇಮ್ ಪ್ಯಾಟ್ರನ್ ಇರುತ್ತೆ, ಬೇರೆ ಕಲರ್ ಇರುತ್ತೆ. ಇದು ಸಹ ಹಾಗೆ ಆಗೋಯ್ತು. ನವಿಲುಗರಿ ಇದೆಯಲ್ಲ ಅಂತಂದ್ಬಿಟ್ಟು ಈ ಓಲೆನ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಥರ ಓಲೆಗಳು ಹಂಗೆ ಗಮ್ಮಾಕಿ ಅಂಟಿಸಿರ್ತಾರೆ ಅಷ್ಟೇ. ಒಂದೇ ಒಂದು ಸಲ ಕೆಳಗಡೆ ಬಿತ್ತು ಅಂದ್ರೂ ಇದು ಓದಂಗೆ. ಮತ್ತೆ ಇದನ್ನು ನೀವು ಯೂಸ್ ಮಾಡೋಕ್ಕಾಗಲ್ಲ. ಸೇಮ್ ಪ್ಯಾಟ್ರನ್ ಇಯರಿಂಗ್ಸ್ ನನ್ನ ಹತ್ರ 2 ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ 3 ಇದೆ. ಈ ವಿಷಯ ನನಗೇ ಗೊತ್ತಿರಲಿಲ್ಲ. ಇದನ್ನು ಇಲ್ಲೇ ಮೈಸೂರಲ್ಲಿ ಇಯರಿಂಗ್ಸ್ ಮೇಳದಲ್ಲಿ ತೊಗೊಂಡಿದ್ದು. ಒಂದೇ ಸಲ ಹಾಕಿರೋದಷ್ಟೇ. ಈ ಓಲೆನ ನಾನು ಕೇರಳದಲ್ಲಿ 200 ರುಪೀಸ್ ಕೊಟ್ಟು ತೊಗೊಂಡಿದ್ದು. ನಿಜವಾಗ್ಲೂ 200ಗೆ ವರ್ತಿಲ್ಲ ಅಂತ ನನಗೆ ಗೊತ್ತು. ಈ ಓಲೆ ತೊಗೊಂಡು ತುಂಬ ವರ್ಷಗಳೇ ಆಗೋಗಿದೆ. ಸೊ ನನಗೆ ಪ್ರೈಸ್ ಎಲ್ಲ ನೆನಪಿಲ್ಲ. ಆ ನೆನಪಿಲ್ಲದೆ ಇರೋ ಗುಂಪಿಗೆ ಈ ಓಲೆನೂ ಸಹ ಸೇರಿಸ್ಬಿಡ್ತೀನಿ. ಇದನ್ನು ನಾನು ಬ್ಯಾಂಗ್ಳೂರು ಇಸ್ಕಾನ್ ಹತ್ರ ಲಾಸ್ಟ್ ಇಯರ್ 200 ರುಪೀಸ್ ಕೊಟ್ಟು ತೊಗೊಂಡಿದ್ದು. ಏನು ಗೊತ್ತಾ, ನಾವು ಅಷ್ಟೊತ್ತಿಂದ ನೋಡ್ಕೊಂಡು ಬಂದಿರೋದು ಬರೀ ಇಷ್ಟು ಇಯರಿಂಗ್ಸ್. ಇನ್ನು ನೋಡಬೇಕಾಗಿರೋದು ಸ್ವಲ್ಪ ಇದೆ. ಆ ಸ್ವಲ್ಪ ಇಯರಿಂಗ್ಸ್ನೂ ಸಹ ನಾನು ಇವಾಗಲೇ ತೋರಿಸ್ಬಿಡ್ತೀನಿ. ಏನಪ್ಪ ಇದು ಇಯರಿಂಗ್ಸ್ ಬಾಕ್ಸ್ ಈ ಥರ ಇದೆಯಲ್ಲ ಅಂತೆಲ್ಲ ಅಂದ್ಕೋಬೇಡಿ. ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇದು ಊಟದ ತಟ್ಟೆನೇ. ಆ ತಟ್ಟೆ ಒಳಗಡೆನೇ ಇಯರಿಂಗ್ಸ್ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ರೀಸೆಂಟಾಗಿ ಮೈಸೂರಲ್ಲಿ ಒಂದು ಇಯರಿಂಗ್ಸ್ ಮೇಳ ನಡೀತು ಅಂತ ಹೇಳಿದ್ನಲ್ಲ, ಇದನ್ನು ಸಹ ಆವಾಗಲೇ ತೊಗೊಂಡಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಓಲೆಗಳು ಎಲ್ರಿಗೂ ಚೆನ್ನಾಗಿ ಕಾಣಿಸಲ್ಲ. ಯಾವ ಥರ ಅಂದರೆ ಶಾಪಲ್ಲಿ ನೋಡಿದಾಗ ತುಂಬ ಅಟ್ರಾಕ್ಟಿವ್ ಆಗಿ ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ವೇರ್ ಮಾಡಿ ನೋಡಿದಾಗ ಅಯ್ಯೋ ಅಂತ ಅನಿಸುತ್ತೆ. ಇದನ್ನು ತುಂಬ ಇಷ್ಟಪಟ್ಟೇನೋ ತೊಗೊಂಡೆ.
ಬಟ್ ಒಂದು ಸಲನೂ ಹಾಕಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಇಸ್ಕಾನ್ಗೆ ಇದೇ ಇಯರಿಂಗ್ಸ್ ಹಾಕ್ಕೊಂಡೋಗಿದ್ದೆ. ಅದೇ ಫಸ್ಟ್ ಆ್ಯಂಡ್ ಅದೇ ಲಾಸ್ಟ್ ಅನಿಸುತ್ತೆ ಹಾಕಿದ್ದು. ಇನ್ನು ಮತ್ತೆ ಹಾಕಿಲ್ಲ. ಯಾಕಂದರೆ ಇದು ಒಂಥರ ತುಂಬ ಚೆನ್ನಾಗಿದೆ. ನನಗೆ ಇದನ್ನು ನೋಡಿದ್ರೆ ಹಾಕಬೇಕು ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ. ನಾನೊಂಥರ ವಿಚಿತ್ರ. ನಾನು ಚೆನ್ನಾಗಿರೋ ವಸ್ತುಗಳನ್ನ ತುಂಬ ಯೂಸ್ ಮಾಡಲ್ಲ. ಯಾವ್ದು ಚೆನ್ನಾಗಿರಲ್ಲ ನಾನು ಅದನ್ನು ತುಂಬ ಯೂಸ್ ಮಾಡಿ ಹಾಳು ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆಯಲ್ಲ, ಅದಕ್ಕೆ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೀವೇನಾದ್ರೂ ಈ ಥರ ಓಲೆ ತೊಗೋಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾಯಿತ್ತು ಅಂತಂದರೆ ಇದಕ್ಕೆ 30 ರುಪೀಸ್ಗಿಂತ ಜಾಸ್ತಿ ಕೊಡೋದಕ್ಕೆ ಹೋಗ್ಬಿಡಿ. ಈ ಓಲೆಗೆ ನಾನು ಕೊಟ್ಟಿರೋದು 20 ರುಪೀಸ್ ಅಷ್ಟೇ. ಈ ಓಲೆ ಸ್ಪೆಷಾಲಿಟಿ ಏನು ಗೊತ್ತಾ? ಇದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹಾಕೊಂಡಾಗಲೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಇದನ್ನು ತೊಗೊಂಡಿದ್ದು ಮಾದೇಶ್ವರ ಬೆಟ್ಟದಲ್ಲಿ. ಜಸ್ಟ್ 50 ರುಪೀಸ್ ಕೊಟ್ಟು ತೊಗೊಂಡೆ. ಇದನ್ನು ಒಂದು 4 to 5 ಟೈಮ್ಸ್ ಕಾಲೇಜ್ಗೆ ಹಾಕೊಂಡೋಗಿದ್ದೀನಿ ಅಂತ ಅನಿಸುತ್ತೆ ಅಷ್ಟೇ. ಇದೊಂಥರ ಫುಲ್ ಕ್ಯೂಟಾಗಿ ಚೆನ್ನಾಗಿದೆ. ಐ ಥಿಂಕ್ ಈ ಓಲೆನ ಪಾರ್ಟ್ 1ನಲ್ಲೇ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಏನು ನಾನು ಹೆಚ್ಚಾಗೆಲ್ಲ ಹೇಳೋಕ್ಕೋಗಲ್ಲ. ಈ ಓಲೆ ನೋಡೋದಕ್ಕೆ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿರೋ ಥರ ಕಾಣಿಸುತ್ತೆ ಅಲ್ವಾ? ಬಟ್ ನನಗೆ ಯಾರೂ ಗಿಫ್ಟ್ ಕೊಟ್ಟಿಲ್ಲ. ಇದನ್ನು ನಾನೇ ತೊಗೊಂಡಿದ್ದು. ಇದನ್ನು ಒಂದು 2ರಿಂದ 3 ಸಲ ಹಾಕ್ಕೊಂಡಿದ್ದೀನಿ. ಮತ್ತು ನನ್ನ ಫ್ರೆಂಡ್ ಒಬ್ಳಿಗೆ ಹಾಕೊಳ್ಳೋದಕ್ಕೆ ಒಂದು ಸಲ ಕೊಟ್ಟಿದ್ದೆ ಅಷ್ಟೇ. ಇದನ್ನು ನಾನು ಮೈಸೂರು ಸಿಟಿ ಬಸ್ ಸ್ಟಾಪ್ ಹತ್ರ ತೊಗೊಂಡಿದ್ದು. ಇದಕ್ಕೆ ಒಂದು ಎಷ್ಟು ಕೊಟ್ಟೆ ನೆನಪಾಗ್ತಿಲ್ಲ. ಈ ಓಲೆ ಬಗ್ಗೆ ಖಂಡಿತವಾಗಿಯೂ ಹೇಳಬೇಕು. ಇದನ್ನು ನಾನು ತುಂಬ ಇಷ್ಟಪಟ್ಟು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡಿದ್ದು. ಇದನ್ನು ಒಂದೇ ಒಂದು ಸಲ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಏನಕ್ಕಪ್ಪ ಅಂದರೆ ಇದಕ್ಕೆ ಸೂಟ್ ಆಗೋ ಥರ ಡ್ರೆಸ್ ನನ್ನ ಹತ್ರ ಇಲ್ಲ. ಸೊ ಆ ಡ್ರೆಸ್ನ ತೊಗೊಂಡ್ಮೇಲೆ ಇದನ್ನು ಹಾಕೋಬೇಕು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಈ ಓಲೆನ ನಾನು ಪಾರ್ಟ್ 1ನಲ್ಲಿ ತೋರಿಸಿದ್ನಾ ಇಲ್ವಾ ಅಂಥೇಳಿ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಇದನ್ನು ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಮಾಡರ್ನ್ ವೇರ್ಗೂ ಯೂಸ್ ಮಾಡಿದ್ದೀನಿ, ಪ್ಲಸ್ ಟ್ರೆಡಿಷ್ನಲ್ಗೂ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ಮಾಡಿ ಕಲರೇ ಹೊಟ್ಟೋಗ್ಬಿಟ್ಟಿದೆ. ಇದನ್ನು ನಾನು ನಮ್ಮೂರಲ್ಲಿ 20 ರುಪೀಸ್ ಕೊಟ್ಟು ತೊಗೊಂಡಿದ್ದು. ನನಗೆ ಈ ಓಲೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ನಾನು ಇಲ್ಲೇ ಮೈಸೂರಲ್ಲಿ ಬಸವನಗುಡಿ ಇದೆಯಲ್ಲ, ಅಲ್ಲಿ ಒಂದು ಇಯರಿಂಗ್ ಶಾಪಲ್ಲಿ 250 ರುಪೀಸ್ ಕೊಟ್ಟು ತೊಗೊಂಡಿದ್ದು. 250ಗೆ ವರ್ತಿದೆಯಾ ಇಲ್ವಾ ಅಂತೆಲ್ಲ ಗೊತ್ತಿಲ್ಲ, ಬಟ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ನನ್ನ ಹತ್ರ ಇನ್ನೊಂದು ಸ್ವಲ್ಪ ಇಯರಿಂಗ್ಸ್ ಇದೆ. ಅದನ್ನು ನಾನು ಪಾರ್ಟ್ 3ನಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು.